ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ದಿಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಮಾರ್ಕೆಟ್ ಇವತ್ತು ಯಾವ ಥರ ರಿಯಾಕ್ಟ್ ಆಗಿದೆ ಅಂತ. ಸೊ ಲಾಸ್ಟ್ ಫ್ರೈಡೆ ರಜೆ ಇದ್ದಿದ್ದ ಕಾರಣ ನಮಗೆ ತುಂಬ ದೊಡ್ಡ ಗ್ಯಾಪ್ ಆಯಿತು. ಇದು ಬಂದು ಥರ್ಸ್ಡೇ ನಮ್ಮದು ಎರಡು ಎಕ್ಸ್ಪೈರಿ ಇತ್ತು, ನಿಫ್ಟಿ 50 ಮತ್ತು ಸೆನ್ಸೆಕ್ಸ್. ಇವತ್ತು ನೋಡೋಣ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ವೆಡ್ನೆಸ್ಡೇ ಕೂಡ ಮಹಾರಾಷ್ಟ್ರ ಎಲೆಕ್ಷನ್ಸ್ ಇರೋ ಕಾರಣ ವೆಡ್ನೆಸ್ಡೇ ಕೂಡ ಅವತ್ತು ಹಾಲಿಡೇ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ತೆಗ್ದಿರೋ ಕಾರಣ ನಾಳೆ ಬರೀ ಫಿನ್ ನಿಫ್ಟಿ ಎಕ್ಸ್ಪೈರಿ ಮಾತ್ರನೇ ಇರುತ್ತೆ. ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ತೆಗ್ದಿರೋ ಕಾರಣ ಒಂದೇ ದಿವಸ ಇರಲ್ಲ. ಯಾಕಂದರೆ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಹೋದ ವಾರನೇ ಆಗೋಯ್ತು. ಇನ್ನು ಬ್ಯಾಂಕ್ ನಿಫ್ಟಿ ಏನಿದ್ರು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ದಟ್ ವಿಲ್ ಬಿ ಆನ್ ನವಂಬರ್ 27th. ಸೊ ನಾಳೆ ಬರೀ ಫಿನ್ ನಿಫ್ಟಿ ಎಕ್ಸ್ಪೈರಿ ಮಾತ್ರನೇ ಇರುತ್ತೆ, ವೆಡ್ನೆಸ್ಡೇ ರಜೆ ಇದ್ದರೂ ಕೂಡ. ಸೊ ಇವತ್ತು ಮಾರ್ಕೆಟ್ ಆ ಥರ ಮೊಮೆಂಟಮ್ ಕೊಡ್ತು ಅಂತ ನೋಡೋಣ. ಸೊ ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಇಲ್ಲೇ ಅಪ್ರಾಕ್ಸಿಮೇಟ್ಲಿ ಫ್ಲ್ಯಾಟ್ ಆಗಿ ಓಪನ್ ಆಯಿತು. ಇನ್ ದ ಸೆನ್ಸ್ 50,239 ಪೋಸ್ಟ್ ಮಾರ್ಕೆಟ್ ಆಗಿತ್ತು ಥರ್ಸ್ಡೇ. ಇವತ್ತು ಓಪನ್ ಆದಾಗ 50,320, ಅಂದರೆ ಅಪ್ರಾಕ್ಸಿಮೇಟ್ಲಿ 80 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಇದೇನು ತುಂಬ ದೊಡ್ಡ ಗ್ಯಾಪ್ ಅಪ್ ಅಲ್ಲ ಬ್ಯಾಂಕ್ ನಿಫ್ಟಿಲಿ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ ಝೋನಲ್ಲೇ ಇತ್ತು. ಬ್ಯಾಂಕ್ ನಿಫ್ಟಿ ಅಂತ ಇವತ್ತು ಕಂಪ್ಲೀಟ್ ಸೈಡ್ ವೇಸಲ್ಲೇ ಇತ್ತು. ಆಮೇಲೆ ಇವತ್ತು ಬ್ಯಾಂಕ್ ಎಕ್ಸ್ ಎಕ್ಸ್ಪೈರಿ ಕೂಡ ಇತ್ತು. ಬ್ಯಾಂಕ್ ಎಕ್ಸ್ ಇಸ್ ನಥಿಂಗ್ ಬಟ್ ರೆಪ್ಲಿಕ್ ಆಫ್ ಬ್ಯಾಂಕ್ ನಿಫ್ಟಿ ಇನ್ BSE ಅಷ್ಟೇ. ಸ್ಟ್ರೈಕ್ ಪ್ರೈಸ್ ಒಂದು ಚೇಂಜ್ ಇರುತ್ತೆ, ಬಟ್ ಚಾರ್ಟ್ ಪ್ಯಾಟರ್ನ್ಸು ಎಲ್ಲ ತುಂಬ ಸೇಮ್ ಇರುತ್ತೆ. ಒಂದೇ ಬ್ಯಾಂಕ್ ನಿಫ್ಟಿ ಮತ್ತು ಬ್ಯಾಂಕ್ ಎಕ್ಸ್ ಎರಡು ಒಂದೇ ಥರ ಇರುತ್ತೆ. ಸೊ ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಮಾತಾಡಬೇಕಂತ ನೋಡಿದ್ರೆ ತುಂಬ ಮೊಮೆಂಟಮ್ ಕೊಟ್ಟೇ ಇಲ್ಲ. ಇವತ್ತು ನೀವು ನೋಡ್ಬೋದು ಇವತ್ತು ಲೋ ಬಂದು 50,080. ಆಮೇಲೆ ಇನ್ನೂ ತುಂಬ ಜನ ಗೊತ್ತಿರಲ್ಲ, ಬ್ಯಾಂಕ್ ನಿಫ್ಟಿ ಇವಾಗ ರೌಂಡ್ ಲೆವೆಲ್ ಸಸ್ಟೈನ್ ಆಗ್ತಿದೆ. ರೌಂಡ್ ಲೆವೆಲ್ ಅಂದರೆ 50,000 ಇಸ್ ತುಂಬ ಸ್ಟ್ರಾಂಗೆಸ್ಟ್ ರೌಂಡ್ ಲೆವೆಲ್. ಬ್ಯಾಂಕ್ ನಿಫ್ಟಿಲಿ ಮಲ್ಟಿಪಲ್ ಆಫ್ 1000, ಸೊ 49,000, 50,000, 51,000 ಇಲ್ಲೆಲ್ಲ ತುಂಬ ಬಯರ್ಸ್ ಆ್ಯಕ್ಟಿವೇಟ್ ಆಗ್ತಾರೆ. ಯಾವತ್ತೂ ಅಷ್ಟೇ ಅಷ್ಟು ಈಸಿಯಾಗಿ ಬೀಳಕ್ಕೆ ಬಿಡಲ್ಲ. ಸೊ 50,000 ಇದೆಯಲ್ಲ, ಇದು ನಮ್ಗೆ ತುಂಬ ಕ್ರೂಷಿಯಲ್ ಝೋನ್ ಆಗಿರುತ್ತೆ. ನೋಡ್ಕೊಳ್ಳಿ, 49,961 ಇದು ತುಂಬ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿದೆ. ಈ ಸಪೋರ್ಟ್ ದಾಟ್ತು ಅಂದರೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ 49,750, ಹಂಗೆ ನೆಕ್ಸ್ಟ್ 49,500. ಇದೇ ಥರ ಕೆಳಗಡೆ ಡೌನ್ಸೈಡ್ ಮೊಮೆಂಟಮ್ ಕೊಡೋದು. ಬಟ್ ಇವತ್ತು ಮಾರ್ಕೆಟ್ ಏನು ಅಷ್ಟೊಂದು ಮೊಮೆಂಟಮ್ ಕೊಟ್ಟೇ ಇಲ್ಲ. ಲೋ ಬಂದುಬಿಟ್ಟು 50,080, ಹೈ ಬಂದುಬಿಟ್ಟು 50,442, ಅಂದರೆ ಅಪ್ರಾಕ್ಸಿಮೇಟ್ಲಿ 360 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿ ಇವತ್ತು ಮೊಮೆಂಟಮ್ನ ಕೊಟ್ಟಿದೆ. ಆಮೇಲೆ ನೋಡ್ಬೋದು ಇಲ್ಲಿಂದ ಅಂತೂ ಕಂಪ್ಲೀಟ್ ಸೈಡ್ ವೇಸ್, ಮಾರ್ಕೆಟ್ ಎಲ್ಲೂ ಕೂಡ ಹೋಗಿಲ್ಲ. ಸೊ ಯಾರ್ಯಾರು ಬೆಳಗ್ಗೆ ಹೊತ್ತು ಟ್ರೇಡ್ ಮಾಡಿರ್ತಾರಲ್ಲ ಅವ್ರು ಮಾತ್ರ ಪ್ರಾಫಿಟಬಲ್ ಆಗಿರ್ತಾರೆ. 12 ಗಂಟೆಯಿಂದ 3:30ವರೆಗೂ ಮಾರ್ಕೆಟ್ ಒಂದೇ ಝೋನಲ್ಲಿದೆ. ಅಂದರೆ 3.5 ಅವರ್ ಮಾರ್ಕೆಟ್ ಏನಾದರೂ ಒಂದೇ ಝೋನಲ್ಲಿ ಇತ್ತು ಅಂದರೆ ಅದ್ರ ಉದ್ದೇಶ ಬರೀ ಸೈಡ್ ವೇಸಲ್ಲಿ ಹೋಗುತ್ತೆ. ಪ್ರೀಮಿಯಮ್ಸ್ ಮೆಲ್ಟ್ ಆಗ್ತಾನೆ ಇರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸ್ಪೈರಿ. ಇವತ್ತು ಬ್ಯಾಂಕ್ ನಿಫ್ಟಿನೂ ಅಷ್ಟು ಯಾರ್ಯಾರು ತೊಗೊಂಡಿರ್ತಾರಲ್ಲ ಕಂಪ್ಲೀಟ್ ತುಂಬ ಜನ ಹೋಲ್ಡ್ ಮಾಡ್ತಾರೆ. ಯಾವುದೇ ಥರ ಇನ್ ದ ಮನಿನೇ ಆಗಲಿ, ಡೀಪ್ ಇನ್ ದ ಮನಿ ತೊಗೊಂಡಿದ್ರೆ ಒಂದು ಸಣ್ಣ ಪುಟ್ಟ ಸ್ಕ್ಯಾಲ್ಪ್ ಮಾಡ್ಬೋದು. ಅಟ್ ದ ಮನಿ ಔಟ್ ಆಫ್ ದ ಮನಿ ಎಲ್ಲ ಯಾವುದೇ ಥರ ಮೊಮೆಂಟಮ್ ಕೊಟ್ಟಿರಲ್ಲ ಬ್ಯಾಂಕ್ ನಿಫ್ಟಿಲಿ. ಸೊ ನಾಳೆ ಯಾರ್ಯಾರು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡ್ತಿರಲ್ಲ ವೇಟ್ ಮಾಡಿ. 50,254 ಆಮೇಲೆ 50,847 ಇದೆರಡು ತುಂಬ ಕ್ರೂಷಿಯಲ್ ಝೋನ್ ಆಗಿದೆ. ಇಲ್ಲಿ 220 ಪಾಯಿಂಟ್ಸ್ ತುಂಬ ಮಾರ್ಕೆಟ್ ನೀವು ವೇಟ್ ಮಾಡಬೇಕಾಗುತ್ತೆ. ಸಡನ್ನಾಗಿ ನಾವು ಎಂಟ್ರೀಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ನೋಡಿ ಮಾರ್ಕೆಟ್ ಇದೇ ಥರ ಸೈಡ್ ವೇಸ್ಗೆ ಹೋಗೋ ಸಾಧ್ಯತೆ ತುಂಬ ಇದೆ. ಯಾವ ಕಡೆ ಆದರೂ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಇದೇನಾದರೂ ಬ್ರೇಕ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ 49,961. ಇದೇನಾದರೂ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಇಲ್ಲೇನಾದರೂ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ 50,487 ನಮ್ಮ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 50,841. ಸೊ ಇದೆಲ್ಲ ಮಾರ್ಕ್ ಮಾಡ್ಕೊಳ್ಳಿ ಈಸಿಯಾಗಿ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಈಸಿಯಾಗಿ ಟ್ರೇಡ್ ಮಾಡೋಕ್ಕೆ. ಆಮೇಲೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ 51,000 ವಿಚ್ ಈಸ್ ಆಲ್ಸೋ ಎ ಸೈಕಾಲಜಿಕಲ್ ಲೆವೆಲ್, ಅಂದರೆ ರೌಂಡ್ ಲೆವೆಲ್ ಆಗೇ ಇರುತ್ತೆ. ಯಾವತ್ತೂ ಅಷ್ಟೇ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ದರೆ 51,000 ಹತ್ರ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗ್ತಾರೆ ಮಾರ್ಕೆಟ್ನ ಕೆಳಗಡೆ ಪುಷ್ ಮಾಡೋಣ ಅಂತ. ಏನಾದರೂ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ದರೆ 50,000 ಹತ್ರ ಅಲ್ಲಿ ಬೇರ್ಸ್ ಆ್ಯಕ್ಟಿವೇಟ್ ಆಗೇ ಆಗ್ತಾರೆ ಮಾರ್ಕೆಟ್ ಮೇಲಕ್ಕೆ ಎತ್ಕೊಂಡು ಹೋಗೋಣ ಅಂತ. ಇದೇ ಥರನೇ ಮಾರ್ಕೆಟ್ ಮೊಮೆಂಟಮ್ ಕೊಡೋದು. ಯಾರು ಅಷ್ಟೇ ಅಷ್ಟು ಬೇಗ ಕೆಳಗಡೆ ಇಲ್ಲಾಂದರೆ ಮೇಲ್ಗಡೆ ಹೋಗಿ ಬಿಡೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಸೈಕಾಲಜಿಕಲ್ ಲೆವೆಲಲ್ಲಿ ಸ್ಟಕ್ ಆಗಿದೆ ಮಾರ್ಕೆಟು. ನೀವು ನೋಡ್ಬೋದು ತುಂಬ ದಿವಸದಿಂದ ನೋಡ್ತಾ ಬಂದರೆ ಒಂದು ಅಪ್ರಾಕ್ಸಿಮೇಟ್ಲಿ 8-9 ಡೇಸಿಂದ ಮಾರ್ಕೆಟ್ ಕೆಳಗಡೆಗೆ ಬರ್ತಾನೆ ಇದೆ. ಸೊ ಒಂದು ಹೆಲ್ತಿ ಕರೆಕ್ಷನ್, ಅಂದರೆ ಇವಾಗ ಡೌನ್ ಟ್ರೆಂಡಲ್ಲಿ ಏನೋ ಮೇಲಕ್ಕೆ ಹೋಯ್ತು ಅಂದ್ಕೊಳ್ಳಿ, ಅದನ್ನು ನಾವು ಕರೆಕ್ಷನ್ ಅಂತಲೇ ಅಂದ್ಕೊತೀವಿ. ಇವಾಗ ನೋಡಿ ಒಂದು ರ್ಯಾಲಿ ಆಯಿತು, ನೋಡ್ಬೋದು ಇಲ್ಲಿ ನೋಡಿ, ರ್ಯಾಲಿ ಕನ್ಸಾಲಿಡೇಷನ್, ರ್ಯಾಲಿ ಕರೆಕ್ಷನ್ ಮತ್ತು ಕನ್ಸಾಲಿಡೇಷನ್, ಡೌನ್ ಸೈಡ್ ರ್ಯಾಲಿ ಕೊಟ್ಟಿದೆ. ಇವಾಗ ಇಲ್ಲೊಂದು ಚಿಕ್ಕ ಕರೆಕ್ಷನ್ ಆಗಿತ್ತು. ಮಾರ್ಕೆಟ್ ಏನಾದರೂ 50,487 ಮೇಲಕ್ಕೆ ಹೋಯ್ತು ಅಂದ್ಕೊಳ್ಳಿ, 487 ಮೇಲಕ್ಕೆ ಹೋಗಿದ ತಕ್ಷಣ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ 50,841. ಇದ್ರ ಮೇಲೆ ಏನಾದರೂ ಮೊಮೆಂಟಮ್ ಕೊಟ್ಟು 51,000 ಮೇಲೆ ಸಸ್ಟೇನ್ ಕ್ಯಾಂಡಲ್ 51,307 ಮೇಲೆ ಆವಾಗ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಟ್ರೆಂಡ್ ರಿವರ್ಸಲ್ ಅಂದರೆ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಓಕೆನಾ. ಸೊ ನೋಡಿಕೊಂಡು ಟ್ರೇಡ್ ಮಾಡಿ. ನಾಳೆ ಯಾರ್ಯಾರು ಟ್ರೇಡ್ ಮಾಡ್ತಿರಲ್ಲ, ಆಮೇಲೆ ನಾಳಿದ್ದು ರಜೆ ಇರೋ ಕಾರಣ ನಾಳೆ ತುಂಬ ಜನ ಆ್ಯಕ್ಟಿವೇಟ್ ಆಗ್ತಾರೆ. ಯಾಕಂದರೆ ವೆಡ್ನೆಸ್ಡೇ ರಜಾ ಇದೆ, ಅದಕ್ಕೆ ನಾನು ಇವತ್ತು ಪ್ರಾಫಿಟ್ ಮಾಡಲೇಬೇಕು ಅಂತ ಬರ್ತಾರೆ. ಅವ್ರ ಸ್ಟಾಪ್ ಲಾಸಸ್ಸೇ ಮೇನಾಗಿ ಟಾರ್ಗೆಟ್ ಮಾಡೋದು ಮಾರ್ಕೆಟ್. ಆಮೇಲೆ ನಾಳೆ ಫಿನ್ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಅದು ಕೂಡ ಒಂದ್ಸಲ ಅನಲೈಸ್ ಮಾಡೋಣ. ಆಮೇಲೆ ಈ ಲೆವೆಲ್ಸ್ ಎಲ್ಲ ಅಷ್ಟೇ, ನಾನು ಇವತ್ತಿನ ದಿನ ಪ್ಲಾಟ್ ಮಾಡ್ತಾ ಇಲ್ಲ, 2-2.5 ತಿಂಗಳ ಪ್ಲಾಟ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಎಕ್ಸಾಕ್ಟ್ಲಿ ಅದೇ ಲೆವೆಲ್ಸಲ್ಲಿ ರಿವರ್ಸಲ್ ತೊಗೊತಾ ಇದೆ. ಇದು ತುಂಬ ಜನ ಕೇಳ್ಬೋದು 23,055 ನಾನೇನು ನಿನ್ನೆ ಮೊನ್ನೆ ಹಾಕಿರೋದಂತೂ ಅಲ್ವೇ ಅಲ್ಲ. ಹೋಗ್ಬಿಟ್ಟು ಡೌಟ್ ಇದ್ದರೆ ಹೋಗ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಹೋಗಿ ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಈ ಥರ ಲೆವೆಲ್ಸ್ ಯಾವ ಥರ ಪ್ಲಾಟ್ ಮಾಡಬೇಕು ಅಂತ ನೀವು ಕಲಿಬೇಕಂತಿದ್ರೆ ಪ್ಲೀಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫ್ಲೈನ್ ಕ್ಲಾಸಸ್ ಇದೆ, 50% ಡಿಸ್ಕೌಂಟ್ ನಡೀತಾ ಇದೆ. ಈಸಿಯಾಗಿ ನೀವು ಕೂಡ ಲೆವೆಲ್ಸ್ ಪ್ಲಾಟ್ ಮಾಡೋದು, ಮತ್ತು ಇಂಟ್ರಾಡೇಲಿ ಹೆಂಗೆ ಪ್ರಾಫಿಟ್ಸ್ ಮಾಡೋದು, ಆಪ್ಷನ್ಸ್ ಬೈಯಿಂಗಲ್ಲಿ ಹೆಂಗೆ ಪ್ರಾಫಿಟ್ಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ನಾನು ಕೂಡ ಇವತ್ತು ಪ್ರಾಫಿಟ್ಸ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ಔಟ್ ಮಾಡಿ, ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇವಾಗ ನೋಡ್ಕೊಳ್ಳಿ, ಇವತ್ತು ನೋಡ್ಬೋದು ನೀವು ಮಾರ್ಕೆಟ್ ಎಲ್ಲೂ ಕೂಡ ಹೋಗಿಲ್ಲ. ನೋಡ್ಕೊಳ್ಳಿ, ಫಿನ್ನಿಫ್ಟಿ ಎಲ್ಲೂ ಕೂಡ ಹೋಗಿಲ್ಲ. ಫಿನ್ನಿಫ್ಟಿ ಅಂತೂ ಒಂದು ಝೋನಲ್ಲೇ ಸ್ಟಕ್ ಆಗಿಬಿಟ್ಟಿದೆ. 24,194 ಇಂದ 23,343, ಅಂದರೆ ಅಪ್ರಾಕ್ಸಿಮೇಟ್ಲಿ 150 ಪಾಯಿಂಟ್ಸ್ ಅಷ್ಟೇ ಮೊಮೆಂಟಮ್ ಕೊಟ್ಟಿದೆ ಮಾರ್ಕೆಟು. ನಾಟ್ ಇವನ್ 1% ಕೂಡ ಮಾರ್ಕೆಟ್ ಕೊಟ್ಟಿಲ್ಲ. ಫಿನ್ನಿಫ್ಟಿ ಯಾರು ಟ್ರೇಡ್ ಮಾಡ್ತಾರಲ್ಲ ಕಂಪ್ಲೀಟ್ಲಿ ಅವ್ರ ಲಾಸ್ ಆಗಿರುತ್ತೆ. ಯಾಕಂದರೆ ಮಾರ್ಕೆಟ್ ಎಲ್ಲೂ ಕೂಡ ಹೋಗಿಲ್ಲ. ನಾಳೆ ಯಾರ್ಯಾರು ಟ್ರೇಡ್ ಮಾಡ್ತಿರಲ್ಲ ಫಿನ್ನಿಫ್ಟಿ ದಯವಿಟ್ಟು ವೇಟ್ ಮಾಡಿ. ನಿಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ 23,194, ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ ನಮಗೆ 23,055 ವಿಚ್ ಈಸ್ 150 ಪಾಯಿಂಟ್ಸ್. ಇದನ್ನು ದಾಟಿದ್ರೆ ಈಸಿಯಾಗಿ ತನಕ ಬಂದೇ ಬರುತ್ತೆ. ಏನಾದರೂ ಮೇಲ್ಗಡೆ ದಾಟ್ತು ಅಂದ್ಕೊಳ್ಳಿ, 23,343 ಏನಾದರೂ ರೆಸಿಸ್ಟೆನ್ಸ್ ದಾಟಿದ್ರೆ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 23,457, ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 23,570. ಸೊ ನೋಡಿ ಮಾಡಿ ನಿಧಾನಕ್ಕೆ ಟ್ರೇಡ್ ಮಾಡಿ. ಯಾವತ್ತೇ ಆಗಲಿ ನಾಳೆ ಫಿನ್ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ವೇಟ್ ಮಾಡಿ ಟ್ರೇಡ್ ಮಾಡಿ. ನೋಡ್ಬೋದು ನೀವು ಥರ್ಸ್ಡೇ ಮತ್ತು ಇವತ್ತು ಮಂಡೇ ಮಾರ್ಕೆಟ್ ಎಲ್ಲೂ ಕೂಡ ತುಂಬ ದೊಡ್ಡ ಮೊಮೆಂಟಮ್ ಕೊಟ್ಟಿಲ್ಲ. ಸೊ ವೇಟ್ ಮಾಡಿಬಿಟ್ಟು ಟ್ರೇಡ್ ಮಾಡಿ. ಇದು ಬಂದಿರೋದು ವೆಡ್ನೆಸ್ಡೇ ಈ ಥರ ಡೌನ್ ಸೈಡ್ ಬಂದಿದ್ದು. ವೆಡ್ನೆಸ್ಡೇ ಯಾಕೆ ಈ ಥರ ಮಾರ್ಕೆಟ್ ಲಾಸ್ಟಲ್ಲಿ ಮೊಮೆಂಟಮ್ ಕೊಡ್ತು ಅಂದರೆ ಅವತ್ತು ಲಾಸ್ಟ್ ಎಕ್ಸ್ಪೈರಿ ಆಗಿತ್ತು, ವೀಕ್ಲಿ ಎಕ್ಸ್ಪೈರಿ ಆಫ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಸ್ಟಾರ್ಟ್ ಆಗಿದ್ದು 2016 ಎಂಡ್ ಆಗ್ತಿದೆ 24 ಅಂದರೆ 8 ವರ್ಷ ಆದಮೇಲೆ ಎಕ್ಸ್ಪೈರಿ ನಿಲ್ಲಿಸ್ತಾ ಇರೋದಕ್ಕೆ ಲಾಸ್ಟಲ್ಲಿ ಈ ಥರ ಒಂದು ಮೊಮೆಂಟಮ್ ಕೊಡ್ತು. ಓಕೆನಾ. ಅದು ಪ್ಯಾನಿಕ್ ಸೆಲ್ಲಿಂಗ್ ಆದರೂ ಆಗಿರ್ಬೋದು, ಇಲ್ಲ ಬ್ಯಾಂಕ್ ನಿಫ್ಟಿ ಕೊಡ್ತಾ ಇರೋ ಟ್ರಿಬ್ಯೂಟ್ ಆದರೂ ಆಗಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಲಾಸ್ಟಲ್ಲಿ ಈ ಥರ ಹಿಂಗೆ ಮಾರ್ಕೆಟ್ ನೋಡ್ಬೋದು ನೀವು. ಈ ಝೋನಲ್ಲಿ 11:20 2 ಗಂಟೆವರೆಗೂ ಅಂದರೆ ಅಪ್ರಾಕ್ಸಿಮೇಟ್ಲಿ 2.25 ಅವರ್ ಹೋಲ್ಡ್ ಮಾಡಿ ಮಾರ್ಕೆಟ್ ಡೌನ್ ಮೊಮೆಂಟಮ್ ಕೊಟ್ಟಿದೆ. ಸೊ ವೇಟ್ ಮಾಡಿ. ನಾಳೆನೂ ಕೂಡ ಒಂದು ಸ್ಟ್ರಾಂಗೆಸ್ಟ್ ಝೋನ್ ಇದೆ. ಈ ಝೋನಲ್ಲಿ ಯಾರೂ ಕೂಡ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ವೇಟ್ ಮಾಡಿ. 23,194 ಇಸ್ ಅ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗುತ್ತೆ ನಾಳೆಗೆ. 23,343 ಈಸ್ ಆಲ್ಸೋ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಫಾರ್ ಟುಮಾರೋ ಆ್ಯಂಡ್ ಆಲ್ ಟ್ರೇಡಿಂಗ್ ಇನ್ ಫಿನ್ನಿಫ್ಟಿ. ವೇಟ್ ಮಾಡಿ ಟ್ರೇಡ್ ಮಾಡಿ. ಆಮೇಲೆ ನಮ್ಗೆ ಸ್ಟ್ರಾಂಗೆಸ್ಟ್ ಸೈಕಾಲಜಿಕಲ್ ಲೆವೆಲ್ ಅನ್ಬೋದು, ಸ್ಟ್ರಾಂಗೆಸ್ಟ್ ಸಪೋರ್ಟ್ ಅನ್ಬೋದು, ವಿಚ್ ಈಸ್ ಅರೌಂಡ್ 23,055. ಅದೇ ದಾಟಿದ್ರೆ ನೆಕ್ಸ್ಟ್ ಇನ್ನು 100 ಪಾಯಿಂಟ್ಸ್ ರಾಲಿ ಡೌನ್ ಸೈಡ್ ಮೊಮೆಂಟಮ್ ಕೊಡುತ್ತೆ 22,950. ಇದೆಲ್ಲ ನೀವು ಕೂಡ ಈ ಥರ ಲೆವೆಲ್ಸ್ನ ಪ್ಲಾಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಾಳೆಗೆ ನಿಮಗೆ ಹೆಲ್ಪ್ಫುಲ್ ಆಗೇ ಇರುತ್ತೆ. ನಾಳೆ ಆರಾಮಾಗಿ ಯಾರು ಟ್ರೇಡ್ ಮಾಡ್ತೀರಲ್ಲ, ಇದೆಲ್ಲ ನಿಮ್ಗೆ ಆರಾಮಾಗಿ ಲೆವೆಲ್ಸ್ ಹೆಲ್ಪ್ಫುಲ್ ಆಗುತ್ತೆ. ಆರಾಮಾಗಿ ನೀವು ಕೂಡ ಪ್ರಾಫಿಟಬಲ್ ಆಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ, ನಮಗೆ ಏನೇ ನೀವು ಮೆಸೇಜ್ ಮಾಡ್ಬೋದು. ಆಮೇಲೆ ನಾವು ಮಾಡ್ತಿರೋ ಪ್ರಾಫಿಟ್ಸು, ಆಮೇಲೆ ಏನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಇರುತ್ತೆ, ನ್ಯೂಸ್ ಇರುತ್ತೆ, ಅದೆಲ್ಲ ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.